ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ನೈಜ ಘಟನೆ ಆಧಾರಿತ ಡೈಸಿರಿ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಹಾರರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಒಬ್ಬ ಶ್ರೀಮಂತ ಹಾಗೂ ತುಂಬಾನೇ ಫೇಮಸ್ ಆಗಿರುವ ಕನ್ಸ್ಟ್ರಕ್ಷನ್ ಕಂಪನಿಯ ಓನರ್ ನ ಮಗನಾಗಿರ್ತಾನೆ. ಒಂದು ದಿನ ಇವನ ಜೊತೆ ರಿಲೇಶನ್ಶಿಪ್ ನಲ್ಲಿದ್ದ ಒಬ್ಬಳು ಹುಡುಗಿ ನಿಗೂಢವಾಗಿ ಸತ್ತು ಹೋಗಿದ್ದಾಳೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ವಿಷಯ ಗೊತ್ತಾಗಿ ಅವಳ ಮನೆಗೆ ಹೋಗಿ ಫ್ಯೂನರಲ್ ಅಟೆಂಡ್ ಮಾಡಿ ವಾಪಸ್ ಬರುವಾಗ ಒಂದು ಹೇರ್ ಪಿನ್ ಅನ್ನ ತಂದು ಬಿಡುತ್ತಾನೆ. ಆ ಹೇರ್ ಪಿನ್ ಅನ್ನ ಮನೆಗೆ ತಂದ ನಂತರ ಹೀರೋನ ಜೀವನದಲ್ಲಿ ತುಂಬಾನೇ ವಿಚಿತ್ರವಾದ ಹಾಗೂ ಭಯಾನಕ ಹಾರರ್ ಇನ್ಸಿಡೆಂಟ್ ಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಹೆದರಿಕೊಂಡ ಚಿತ್ರದ ಹೀರೋ ಇದನ್ನೆಲ್ಲ ಮೋಸ್ಟ್ಲಿ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಆತ್ಮನೆ ಮಾಡ್ತಿರ್ಬೋದು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಲಿಟ್ರಲಿ ನಾವ್ಯಾರು ಕೂಡ ಗೆಸ್ಸೆ ಮಾಡಿರದ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಚಿತ್ರದ ಹೀರೋ ಆ ಹೇರ್ ಪಿನ್ ಅನ್ನ ಮನೆಗೆ ತಂದ ನಂತರ ಅವನ ಮನೆಯಲ್ಲಿ ನಡೆದದ್ದೇನೋ? ಅಷ್ಟಕ್ಕೂ ಹೀರೋನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋದು ಆ ಹುಡುಗಿ ಆತ್ಮನ ಅಥವಾ ಬೇರೆ ಯಾರದ್ದಾದ್ರೂ ಆತ್ಮನ? ಹಾಗೂ ಹೀರೋ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಇದು ನೈಜ ಘಟನೆ ಆಧಾರಿತ ಚಿತ್ರ ಅಂತ ತೋರಿಸೋದರ ಮೂಲಕ ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಕೆಲಸ ಮಾಡ್ತಿರುವ ಮಧು ಎಂಬ ಕಾಂಟ್ರಾಕ್ಟರ್ ನನ್ನ ನೋಡ್ತೀವಿ. ಮಧು ಎಂದಿನಂತೆ ಸೈಟ್ ನಲ್ಲಿ ಕೆಲಸ ಮಾಡ್ತಿರುವಾಗ ಟೀ ತುಂಬಿದ್ದ ಗ್ಲಾಸ್ ಕೆಳಗಡೆ ಬಿದ್ದು ಒಡೆದು ಹೋಗುತ್ತೆ. ಅದನ್ನ ನೋಡ್ತಿದ್ದ ಹಾಗೇನೆ ಮಧುಗೆ ಏನಾದ್ರೂ ಕೆಟ್ಟ ಘಟನೆ ನಡೀಬಹುದು ಅಂತ ಅನ್ನಿಸೋದಕ್ಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಏನನ್ನೋ ಹೇಳ್ತಾನೆ. ಆ ವಿಷಯ ಕೇಳಿ ತುಂಬಾನೇ ಶಾಕ್ ಆದ ಮಧು ತಕ್ಷಣ ತನ್ನ ಮನೆಯ ಬಳಿ ಓಡಿ ಬರ್ತಾನೆ. ಸ್ನೇಹಿತರೆ, ಮಧು ಸ್ವಲ್ಪ ಸಮಯದ ಮುಂಚೆ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಇವನ ಮನೆಯ ಪಕ್ಕದಲ್ಲಿ ವಾಸ ಮಾಡ್ತಿದ್ದ ಕಣಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾಳೆ. ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಡೆಡ್ ಬಾಡಿಯನ್ನ ಹೊರಗಡೆ ತೆಗೆದಾಗ ಅದರ ಕೈಗಳು ಹಾಗೂ ಕಣ್ಣುಗಳು ನೋಡೋದಕ್ಕೆ ತುಂಬಾನೇ ಭಯಾನಕವಾಗಿರುತ್ತವೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಒಬ್ಬ ಶ್ರೀಮಂತ ಕನ್ಸ್ಟ್ರಕ್ಷನ್ ಕಂಪನಿಯ ಓನರ್ ನ ಮಗನಾಗಿರುವ ಚಿತ್ರದ ಹೀರೋ ರೋಹನ್ ಅನ್ನ ನೋಡ್ತೀವಿ. ಸ್ನೇಹಿತರೆ, ಈ ರೋಹನ್ ಒಂದು ರೀತಿ ಪ್ಲೇ ಬಾಯ್ ಕ್ಯಾರೆಕ್ಟರ್ ನ ಹುಡುಗ ಆಗಿರ್ತಾನೆ. ಈತ ಹಲವಾರು ಹುಡುಗಿಯರ ಜೊತೆ ಇಂಟಿಮೇಟ್ ಆಗಿರ್ತಾನೆ. ಆದ್ರೆ ರಿಲೇಶನ್ಶಿಪ್ ಅಂದ್ರೆ ಮಾತ್ರ ಹೆದರಿಕೊಳ್ತಿರ್ತಾನೆ. ಆ ದಿನ ರಾತ್ರಿ ಮನೆಯಲ್ಲಿ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿ ತನ್ನ ಫ್ರೆಂಡ್ಸ್ ಗಳನ್ನೆಲ್ಲ ಇನ್ವೈಟ್ ಮಾಡಿರ್ತಾನೆ. ಹೀಗೆ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿರುವಾಗ ಇವನ ಬಳಿ ಬಂದ ಇವನ ಬೆಸ್ಟ್ ಫ್ರೆಂಡ್ ರೋಹನ್, ನಮ್ಮ ಕ್ಲಾಸ್ ಮೇಟ್ ಕಣಿ ಇದ್ಲಲ್ವಾ, ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆಕೆ ಸತ್ತು 2 ದಿನಗಳ ನಂತರ ಅವಳ ಡೆಡ್ ಬಾಡಿ ಮನೆಯವರಿಗೆ ಸಿಕ್ಕಿತ್ತಂತೆ. ನಾಳೆ ಅವಳ ಮನೆಯಲ್ಲಿ ಪ್ರೇಯರ್ ಇಟ್ಟುಕೊಂಡಿದ್ದಾರೆ ಅಂತ ಹೇಳ್ತಾನೆ. ಈಗ ಕಣಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ರೋಹನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಇವನ ಫ್ರೆಂಡ್ಸ್ ಗಳು ಮನೆಯಿಂದ ಹೋದ ನಂತರ ಕಣಿ ಜೊತೆ ಈತ ಮಾಡಿದ ರೊಮ್ಯಾಂಟಿಕ್ ಮೆಸೇಜಸ್ ಗಳನ್ನ ಹಾಗೂ ಪ್ರೈವೇಟ್ ಫೋಟೋಸ್ ಗಳನ್ನ ನೋಡ್ತಿರ್ತಾನೆ. ಇದರ ಮೂಲಕ ನಮಗೆ ಗೊತ್ತಾಗೋದೇನಂದ್ರೆ, ಆತ್ಮಹತ್ಯೆ ಮಾಡಿಕೊಂಡಿರುವ ಆ ಕಣಿ ಹಾಗೂ ಈ ರೋಹನ್ ಈ ಹಿಂದೆ ರಿಲೇಶನ್ಶಿಪ್ ನಲ್ಲಿದ್ದು ಯಾವುದೋ ಕಾರಣಕ್ಕೆ ಬ್ರೇಕಪ್ ಮಾಡಿಕೊಂಡಿರ್ತಾರೆ. ಒಂದು ವೇಳೆ ನಾನು ಬ್ರೇಕಪ್ ಮಾಡಿಕೊಂಡಿದ್ದಕ್ಕೇನಾದ್ರೂ ಕಣಿ ಆತ್ಮಹತ್ಯೆ ಮಾಡಿಕೊಂಡಿರ್ಬೋದಾ ಅಂತ ಭಯ ಆಗೋದಕ್ಕೂ ಶುರುವಾಗುತ್ತೆ. ಬೆಳಿಗ್ಗೆ ಎದ್ದು ರೆಡಿಯಾಗಿ ತನ್ನ ಫ್ರೆಂಡ್ ಅನ್ನ ಕರೆದುಕೊಂಡು ಕಣಿಯ ಮನೆಗೆ ಪ್ರೇಯರ್ ಅಟೆಂಡ್ ಮಾಡೋದಕ್ಕೆ ಅಂತ ಬರ್ತಾನೆ. ಆಗ ಮಧು ಕೂಡ ಕಣಿಯ ತಂದೆಗೆ ಸಹಾಯ ಮಾಡ್ತಿರ್ತಾನೆ. ಆತ ಇವರಿಬ್ಬರನ್ನ ನೋಡಿ ವೆಲ್ಕಮ್ ಮಾಡ್ತಾನೆ. ನಂತರ ಇಬ್ಬರನ್ನ ಒಳಗಡೆ ಕರೆದುಕೊಂಡು ಹೋಗಿ ಕಣಿಯ ತಂದೆ ಹಾಗೂ ದೊಡ್ಡಪ್ಪನಿಗೆ ಇವರು ಕಣಿಯ ಫ್ರೆಂಡ್ಸ್ ಅಂತ ಪರಿಚಯ ಮಾಡಿಕೊಡ್ತಾನೆ. ಪ್ರೇಯರ್ ಸ್ಟಾರ್ಟ್ ಆಗೋದಕ್ಕೆ ಇನ್ನು ಸ್ವಲ್ಪ ಸಮಯವಿದ್ದ ಕಾರಣ ರೋಹನ್ ಮನೆಯನ್ನ ನೋಡ್ತಾ ಹಾಗೆ ಕಣಿಯ ರೂಮ್ಗೆ ಬರ್ತಾನೆ. ಸ್ನೇಹಿತರೆ, ಕಣಿಯೊಬ್ಬಳು ಭರತನಾಟ್ಯಂ ಡ್ಯಾನ್ಸರ್ ಆಗಿದ್ದು ಆಕೆ ಹಲವಾರು ಕಾಂಪಿಟೇಷನ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರಶಸ್ತಿ ಗೆದ್ದಿರುವ ಫೋಟೋಸ್ ಗಳಿರುತ್ತವೆ. ಹಾಗೆ ಆ ಫೋಟೋಸ್ ಗಳನ್ನ ನೋಡ್ತಾ ಟೇಬಲ್ ನ ಮೇಲಿದ್ದ ಕಣಿಯ ಹೇರ್ ಪಿನ್ ಅನ್ನ ತೆಗೆದುಕೊಂಡು ಆಟವಾಡುತ್ತಾನೆ. ನಂತರ ಇವನಿಗೂ ಫ್ರೆಂಡ್ ಆಗಿದ್ದ ಕಣಿಯ ತಮ್ಮ ಕಿರಣ್ ಟೆರಸ್ ಮೇಲೆ ಇದ್ದಾನೆ ಅಂತ ಗೊತ್ತಾಗಿ ಅಲ್ಲಿಗೆ ಬರ್ತಾನೆ. ಸ್ನೇಹಿತರೆ, ತನ್ನ ಅಕ್ಕನ ಡೆಡ್ ಬಾಡಿಯನ್ನ ಆ ಬಾವಿಯಿಂದ ಹೊರಗಡೆ ತೆಗೆದಾಗ ಅದನ್ನ ನೋಡಿದ್ದ ಕಿರಣ್ ಇನ್ನು ಕೂಡ ಟ್ರಾಮಾದಲ್ಲಿರ್ತಾನೆ. ಕಿರಣ್ಗೆ ಸಮಾಧಾನ ಮಾಡ್ತಾ, ನಿನ್ನ ಅಕ್ಕ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮುಂಚೆ ಏನಾದ್ರೂ ಶೇರ್ ಮಾಡಿಕೊಂಡಿದ್ಲ ಅಂತ ವಿಚಾರಿಸ್ತಾನೆ. ಅದಕ್ಕೆ ಕಿರಣ್ ಹೇಳ್ತಾನೆ, ಇಲ್ಲ, ಅಕ್ಕ ತನ್ನ ಯಾವ ಪರ್ಸನಲ್ ವಿಷಯವನ್ನ ಕೂಡ ನನ್ನ ಬಳಿ ಶೇರ್ ಮಾಡ್ತಿರ್ಲಿಲ್ಲ. ನಾನು 2 ದಿನಗಳ ಹಿಂದೆ ಬೆಳಿಗ್ಗೆ ಬಾವಿ ಬಳಿ ಹೋದಾಗ ಬಾವಿಯ ಒಳಗಡೆ ಯಾವುದೋ ಬಟ್ಟೆ ಬಿದ್ದಿದೆ ಅಂತ ಅಂದುಕೊಂಡಿದ್ದೆ. ಆದ್ರೆ ಅಕ್ಕ ಮನೆಯಲ್ಲಿ ಕಾಣಿಸ್ತಿಲ್ಲ ಅಂತ ಗೊತ್ತಾದಾಗ ಅನುಮಾನ ಬಂದು ಮತ್ತೆ ಆ ಬಾವಿ ಬಳಿ ಹೋದಾಗ್ಲೇ ಗೊತ್ತಾಗಿದ್ದು ಅದು ಬಟ್ಟೆ ಅಲ್ಲ, ನನ್ನ ಅಕ್ಕನ ಡೆಡ್ ಬಾಡಿ ಅಂತ. ಅಷ್ಟೊಂದು ಭಯಂಕರವಾಗಿದ್ದ ನನ್ನ ಅಕ್ಕನ ಡೆಡ್ ಬಾಡಿಯನ್ನ ನೋಡಿದಾಗಿನಿಂದ ನನಗೆ ರಾತ್ರಿ ಹೊತ್ತು ನಿದ್ದೆನೆ ಬರ್ತಿಲ್ಲ ಅಂತ ಹೇಳ್ತಾನೆ.
ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ರೋಹನ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಲಗೋದಕ್ಕೆ ಅಂತ ರೆಡಿ ಆಗ್ತಿದ್ದಾಗ ಅವನ ಟೇಬಲ್ ನ ಮೇಲೆ ಕಣಿಯ ಹೇರ್ ಪಿನ್ ಅನ್ನ ನೋಡ್ತೀವಿ. ಸ್ನೇಹಿತರೆ, ರೋಹನ್ ಕಣಿಯ ಮನೆಗೆ ಹೋಗಿ ಆಕೆ ರೂಮ್ಗೆ ಹೋದಾಗ ಒಂದು ಹೇರ್ ಪಿನ್ ಜೊತೆ ಆಟವಾಡ್ತಿದ್ದ ಅಲ್ವಾ, ಅದನ್ನ ಮರೆತು ತನ್ನ ಜೇಬಿನಲ್ಲಿ ಇಟ್ಕೊಂಡು ಬಂದು ಬಿಟ್ಟಿರ್ತಾನೆ. ಮಧ್ಯರಾತ್ರಿ ಈತ ಮಲಗಿರುವಾಗ ಇವನ ರೂಮ್ ನ ಕಿಟಕಿ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ರೋಹನ್ಗೆ ಎಚ್ಚರವಾಗಿ ನಾನೇ ಕ್ಲೋಸ್ ಮಾಡಿದ ಕಿಟಕಿ ಆಟೋಮೆಟಿಕ್ ಆಗಿ ಹೇಗೆ ಓಪನ್ ಆಯ್ತು ಅಂತ ಆಶ್ಚರ್ಯ ಆಗುತ್ತೆ. ಮೋಸ್ಟ್ಲಿ ಗಾಳಿಗೆ ಓಪನ್ ಆಗಿರ್ಬೋದು ಅಂತ ಆ ಕಿಟಕಿಯನ್ನ ಕ್ಲೋಸ್ ಮಾಡ್ತಾನೆ. ನೋಡಿದ್ರೆ ಇವನ ಬೆಡ್ರೂಮ್ ನ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಮೋಸ್ಟ್ಲಿ ಡೋರ್ ಕೂಡ ಗಾಳಿಗೆನೆ ಓಪನ್ ಆಗಿರ್ಬೋದು ಅಂತ ಅದನ್ನ ಕ್ಲೋಸ್ ಮಾಡೋದಕ್ಕೆ ಹೋದಾಗ ಕೆಳಗಡೆಯಿಂದ ಗೆಜ್ಜೆ ಶಬ್ದ ಬರೋದಕ್ಕೆ ಶುರುವಾಗುತ್ತೆ. ಮೋಸ್ಟ್ಲಿ ಮನೆ ಕೆಲಸದಕ್ಕೆ ಇನ್ನೂ ಹೋಗಿಲ್ಲ ಅನ್ಸುತ್ತೆ. ಹೋಗಿ ನೋಡೋಣ ಅಂತ ಕೆಳಗಡೆ ಬಂತು. ನೋಡಿದ್ರೆ ಶಾಕಿಂಗ್ಲಿ ಮನೆಯಲ್ಲಿ ಇವನನ್ನ ಬಿಟ್ರೆ ಬೇರೆ ಯಾರು ಕೂಡ ಇರೋದೇ ಇಲ್ಲ. ಸ್ನೇಹಿತರೆ, ಅಂದ ಹಾಗೆ ರೋಹನ್ಗೆ ತಾಯಿ ಇರೋದಿಲ್ಲ. ಇವನ ತಂದೆ ಬಿಸ್ನೆಸ್ ಟ್ರಿಪ್ಗೆ ಅಂತ ಅಮೆರಿಕಾಗೆ ಹೋಗಿರ್ತಾನೆ. ಈಗ ರೋಹನ್ಗೆ ಸ್ವಲ್ಪ ಭಯ ಆಗೋದಕ್ಕೆ ಶುರುವಾಗಿ ತಕ್ಷಣ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡು ಮಲಗಿಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆ ಕಾಂಟ್ರಾಕ್ಟರ್ ಮಧು ತನ್ನ ತಾಯಿಯ ಜೊತೆ ಮಾತನಾಡ್ತಿರುವಾಗ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಮಧುನ ತಂದೆ ಒಬ್ಬರು ಪೂಜಾರಿಯಾಗಿದ್ದು ಅವರು ಹಲವಾರು ಜನರಿಗೆ ಈ ಭೂತ ಪ್ರೇತಗಳನ್ನ ಬಿಡಿಸೋದಕ್ಕೆ ಸಹಾಯ ಮಾಡಿರ್ತಾರೆ. ಹಾಗೂ ಮಧುಗೂ ಕೂಡ ಅವನ ತಂದೆ ಹಾಗೆ ಏನಾದ್ರೂ ಕೆಟ್ಟ ಘಟನೆ ನಡೆಯೋದಕ್ಕೂ ಮುಂಚೆನೆ ಅದನ್ನ ಪ್ರಿಡಿಕ್ಟ್ ಮಾಡುವ ಶಕ್ತಿ ಇದೆ ಅಂತ ಅವನ ತಾಯಿ ನಂಬಿರುತ್ತಾಳೆ. ಮತ್ತೊಂದು ಕಡೆ ಆ ದಿನ ರಾತ್ರಿ ರೋಹನ್ ತನ್ನ ರೂಮ್ ನಲ್ಲಿ ಮಲಗಿರುವಾಗ ಇವನ ತಲೆಯ ಕೂದಲನ್ನ ಯಾರೋ ಸವರುತ್ತಿರುವ ರೀತಿ ಫೀಲ್ ಆಗುತ್ತೆ. ಬೆಚ್ಚಿ ಬಿದ್ದ ರೋಹನ್ ತಕ್ಷಣ ಎದ್ದು ನೋಡ್ತಾನೆ. ಇವನ ರೂಮ್ ನಲ್ಲಾಗ್ಲಿ ಮನೆಯಲ್ಲಾಗ್ಲಿ ಯಾರು ಕೂಡ ಇರೋದೇ ಇಲ್ಲ. ಈ ಮನೆಯಲ್ಲಿ ಏನಾಗ್ತಿದೆ ಅಂತ ಹೆದರಿಕೊಳ್ಳುತ್ತಿರುವಾಗ್ಲೇ ರೂಮ್ ನ ಹೊರಗಡೆ ಯಾರೋ ಕಾಲ್ಗೆಜ್ಜೆ ಹಾಕಿಕೊಂಡು ಓಡಾಡ್ತಿರುವ ರೀತಿ ಶಬ್ದ ಬರುತ್ತೆ. ಮತ್ತಷ್ಟು ಹೆದರಿಕೊಂಡ ರೋಹನ್ ತಕ್ಷಣ ಓಡಿ ಹೋಗಿ ತನ್ನ ರೂಮ್ ನ ಡೋರ್ ಅನ್ನ ಲಾಕ್ ಮಾಡ್ತಾನೆ. ಮನೆಯ ಒಳಗಡೆ ನನಗೆ ಗೊತ್ತಾಗದ ಹಾಗೆ ಯಾರಾದ್ರೂ ಬಂದಿದ್ದಾರ ಅಂತ ಕಿವಿ ಕೊಟ್ಟು ಕೇಳಿದಾಗ ಶಾಕಿಂಗ್ಲಿ ರೂಮ್ ನ ಹೊರಗಡೆ ಯಾರೋ ಉಸಿರಾಡ್ತಿರುವ ರೀತಿ ಶಬ್ದ ಬರುತ್ತೆ. ಮತ್ತಷ್ಟು ಹೆದರಿಕೊಂಡ ರೋಹನ್ ಆ ದಿನ ರಾತ್ರಿ ಮಲಗಿಕೊಳ್ಳದೆ ಬೆಳಿಗ್ಗೆ ಆಗುವವರೆಗೂ ಎಚ್ಚರವಾಗಿ ಇರುತ್ತಾನೆ. ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಂಡಿರುವ ಕಣಿ ಏನಾದ್ರೂ ಆತ್ಮಗೆ ನನಗೆ ತೊಂದರೆ ಕೊಡ್ತಿರ್ಬಹುದಾ ಅಂತ ಭಯ ಆಗೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಇರೋದೇ ಬೇಡ, ಆದಷ್ಟು ಬೇಗ ಅಮೆರಿಕಾಗೆ ಹೋಗಿ ನನ್ನ ತಂದೆ ಜೊತೆ ಸೆಟಲ್ ಆಗೋಣ ಅಂತ ಫ್ಲೈಟ್ ಟಿಕೆಟ್ ಅನ್ನ ಕೂಡ ಬುಕ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಈತ ಮತ್ತೆ ಮನೆಯಲ್ಲಿ ಒಬ್ಬನೇ ಇರುವಾಗ ಇವನ ತಲೆಯನ್ನ ಯಾರೋ ಹಿಂದಿನಿಂದ ಸವರುತ್ತಿರುವ ರೀತಿ ಫೀಲ್ ಆಗುತ್ತೆ. ಈತ ಹಿಂದಕ್ಕೆ ತಿರುಗಿ ನೋಡೋಷ್ಟರಲ್ಲೇ ಶಾಕಿಂಗ್ಲಿ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ ಒಂದು ಅದೃಶ್ಯ ಶಕ್ತಿ ಇವನನ್ನ ಎಳೆದುಕೊಂಡು ಹೋಗೋದಕ್ಕೆ ಶುರು ಮಾಡುತ್ತೆ. ರೋಹನ್ ತಪ್ಪಿಸಿಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಅದೃಶ್ಯ ಶಕ್ತಿ ಇವನ ಮೇಲೆ ಅಟ್ಯಾಕ್ ಮಾಡಿ ಇವನ ಕೈಯನ್ನ ತುಂಬಾನೇ ಭೀಕರವಾಗಿ ಕಚ್ಚಿಬಿಡುತ್ತೆ. ರೋಹನ್ ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ತಲೆಗೆ ತುಂಬಾನೇ ಪೆಟ್ಟಾದ ಕಾರಣ ಅಲ್ಲೇ ಪ್ರಜ್ಞೆ ತಪ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮರುದಿನ ಬೆಳಿಗ್ಗೆ ರೋಹನ್ ಎಷ್ಟೊತ್ತಾದ್ರೂ ಡೋರ್ ಅನ್ನ ಓಪನ್ ಮಾಡದೇ ಇದ್ದಾಗ ಮನೆ ಕೆಲಸದಕ್ಕೆ ವಾಚ್ಮೆನ್ ಅನ್ನ ಕರೆದುಕೊಂಡು ಡೋರ್ ಅನ್ನ ಮುರಿದು ಒಳಗಡೆ ಬರುತ್ತಾಳೆ. ಇವನ ಮೈ ಮೇಲೆ ಗಾಯಗಳಾಗಿ ರಕ್ತ ಸುರಿತಿರೋದನ್ನ ನೋಡಿದ ಅವರಿಬ್ಬರು ಸರ್ ಏನಾಯ್ತು, ಯಾಕೆ ಇಷ್ಟೊಂದು ಗಾಯಗಳಾಗಿವೆ ಅಂತ ವಿಚಾರಿಸ್ತಾರೆ. ಆದ್ರೆ ರೋಹನ್ ಅವರಿಬ್ಬರಿಗೆ ನಿಜ ಹೇಳದೆ ರಾತ್ರಿ ಸ್ಟೇರ್ ಕೇಸ್ ನಿಂದ ಕೆಳಗಡೆ ಬಿದ್ದು ಪೆಟ್ಟು ಮಾಡಿಕೊಂಡೆ ಅಂತ ಮ್ಯಾನೇಜ್ ಮಾಡುತ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ವಿಷಯವೇನೆಂದ್ರೆ ರೋಹನ್ ಹಾಗೂ ಕಣಿ ರಿಲೇಶನ್ಶಿಪ್ ನಲ್ಲಿ ಇರುವಾಗ ಕಣಿ ಆಗಾಗ ರೋಹನ್ನ ತಲೆಯನ್ನ ಪ್ರೀತಿಯಿಂದ ಸವರುತ್ತಿರುತ್ತಾಳೆ. ಖಂಡಿತ ಕಣಿನೆ ಸತ್ತು ಆತ್ಮ ಆಗಿ ಬಂದು ನನಗೆ ತೊಂದರೆ ಕೊಡ್ತಿದ್ದಾಳೆ ಅಂತ ತಕ್ಷಣ ತನ್ನ ತಲೆ ಕೂದಲನ್ನ ಕತ್ತರಿಸಿಕೊಳ್ತಾನೆ. ನಂತರ ಕಣಿ ಫ್ಯಾಮಿಲಿಗೆ ತುಂಬಾನೇ ಕ್ಲೋಸ್ ಆಗಿದ್ದ ಮಧುನನ್ನ ಒಂದು ಹೋಟೆಲ್ಗೆ ಬರೋದಕ್ಕೆ ಹೇಳ್ತಾನೆ. ಹೋಟೆಲ್ಗೆ ಬಂದ ಮಧು ಏನ್ ವಿಷಯ ಅಂತ ಕೇಳಿದಾಗ ಸರ್ ನಿಮ್ಮ ಬಳಿ ಒಂದು ಪರ್ಸನಲ್ ವಿಷಯವನ್ನ ಶೇರ್ ಮಾಡಿಕೊಳ್ಬೇಕು. ಕ್ಲಾಸ್ಮೇಟ್ಸ್ ಆಗಿದ್ದ ನಾನು ಹಾಗೂ ಕಣಿ ಕೆಲವು ತಿಂಗಳ ಹಿಂದೆ ಒಂದು ಪಾರ್ಟಿಯಲ್ಲಿ ಮೀಟ್ ಆಗಿ ಇಬ್ಬರ ಮಧ್ಯ ರಿಲೇಶನ್ಶಿಪ್ ಸ್ಟಾರ್ಟ್ ಆಯ್ತು. ಕಣಿ ಹಾಗೂ ನಾನು ನಮ್ಮ ಮನೆಯಲ್ಲಿ ಆಗಾಗ ಇಂಟಿಮೇಟ್ ಕೂಡ ಆಗ್ತಿದ್ವಿ. ನನಗೆ ನಾವಿಬ್ಬರು ಮದ್ವೆ ಆಗ್ಬೇಕು ಅಂತ ಯಾವತ್ತೂ ಅನ್ಸಿರ್ಲಿಲ್ಲ. ಆದ್ರೆ ಕಣಿ ಬರ್ತಾ ಬರ್ತಾ ಮದ್ವೆ ಆಗುವಂತ ನನಗೆ ತುಂಬಾನೇ ಫೋರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನಗೆ ತುಂಬಾನೇ ಫ್ರಸ್ಟ್ರೇಟ್ ಆಗಿ ಕಣಿಯ ಕಾಲ್ಸ್ ಗಳನ್ನ ಹಾಗೂ ಮೆಸೇಜಸ್ ಗಳನ್ನ ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ದಿನಗಳ ನಂತರ ನೋಡಿದ್ರೆ ಕಣಿ ಕೂಡ ನನಗೆ ಮೆಸೇಜಸ್ ಮಾಡೋದನ್ನ ಹಾಗೂ ಕಾಲ್ಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ಲು. ಕಣಿ ಕೂಡ ನನ್ನ ಹಾಗೆ ಎಲ್ಲವನ್ನ ಮರೆತು ಮೂವ್ ಆನ್ ಆದ್ಲು ಅಂತ ಅಂದುಕೊಂಡೆ. ಆದ್ರೆ ಕೆಲವು ದಿನಗಳ ಹಿಂದೆ ನೋಡಿದ್ರೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ಲು ಅಂತ ಗೊತ್ತಾಯ್ತು. ಸರ್ ಈಗ ನನಗೊಂದು ಪ್ರಾಬ್ಲಮ್ ಶುರುವಾಗಿದೆ. ಕಣಿ ಸತ್ತ ನಂತರ ಆತ್ಮ ಆಗಿ ಬಂದು ನನಗೆ ತೊಂದರೆ ಕೊಡ್ತಿದ್ದಾಳೆ. ಸರ್ ನನ್ಗ್ಯಾಕೋ ಕಣಿ ಸತ್ತ ನಂತರ ಆಕೆ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ಅನ್ನಿಸ್ತಿದೆ. ನನಗೊಂದು ಸಹಾಯ ಮಾಡಿ, ಹೇಗಾದ್ರೂ ಮಾಡಿ ಅವಳ ಮನೆಯವರ ಜೊತೆ ಮಾತನಾಡಿ ಅವಳ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಯಾವುದಾದ್ರೂ ಪೂಜೆಯನ್ನ ಮಾಡೋದಕ್ಕೆ ಹೇಳಿ.
ಅದಕ್ಕೆ ಮಧು ಹೇಳ್ತಾನೆ, ಸರ್ ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ, ಒಬ್ಬ ಮನುಷ್ಯ ಸತ್ತ ನಂತರ ಅವನ ಆತ್ಮ ಮುಂದಿನ 11 ದಿನಗಳ ಕಾಲ ಭೂಮಿಯಲ್ಲೇ ಸುತ್ತಾಡುತ್ತಿರುತ್ತಂತೆ. ಸರ್ ಕಣಿಯ 11ನೇ ದಿನದ ಪೂಜೆ ಆಗುವವರೆಗೂ ಮ್ಯಾನೇಜ್ ಮಾಡಿ, ಅದಾದ ನಂತರ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಧೈರ್ಯ ಹೇಳ್ತಾನೆ. ಸರಿ ಅಂತ ರೋಹನ್ ಕೂಡ ತುಂಬಾನೇ ಹುಷಾರಾಗಿ ಕಣಿಯ 11ನೇ ದಿನದ ಪೂಜೆ ಆಗುವವರೆಗೂ ವೇಟ್ ಮಾಡ್ತಾನೆ. ಪೂಜೆ ಮುಗಿದ ನಂತರ ವಾಪಸ್ ಮನೆಗೆ ಬಂದು ಮನೆಯಲ್ಲಿ ಅದೇ ರೀತಿಯ ಶಬ್ದಗಳು ಅಥವಾ ಅನ್ಯೂಶುವಲ್ ಘಟನೆಗಳೇನಾದ್ರೂ ನಡೀತಿದ್ಯಾ ಅಂತ ಚೆಕ್ ಮಾಡ್ತಾನೆ. ಆ ರೀತಿ ಏನು ಕೂಡ ಇಲ್ಲ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ರೋಹನ್ ತುಂಬಾನೇ ಖುಷಿಯಾಗಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ರಾತ್ರಿ ಮನೆಯಲ್ಲಿ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿ ಕಣಿಯ ತಮ್ಮ ಕಿರಣ್ ಅನ್ನ ಕೂಡ ಇನ್ವೈಟ್ ಮಾಡ್ತಾನೆ. ಕಿರಣ್ ಈಗಲೂ ಕೂಡ ತನ್ನ ಅಕ್ಕನ ಸಾವಿನ ವಿಷಯದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗದೆ ಒಂದು ರೀತಿ ಹೆದರಿಕೊಂಡೇ ಮಾತನಾಡ್ತಿರ್ತಾನೆ. ರೋಹನ್ ಕಿರಣ್ಗೆ ಸಮಾಧಾನ ಮಾಡ್ತಾ ನಿನ್ನ ಖರ್ಚಿಗೆ ಸ್ವಲ್ಪ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಿರುವಾಗ್ಲೇ ಶಾಕಿಂಗ್ಲಿ ಇವನಿಗೆ ಮತ್ತೆ ಕಾಲ್ಗೆಜ್ಜೆಯ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಡೇ ಶಾಕಿಂಗ್ಲಿ ಕಣಿಯ ಆತ್ಮ ತನ್ನ ತಮ್ಮ ಕಿರಣ್ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಬಾಲ್ಕನಿಯಿಂದ ಕೆಳಗಡೆ ತಳ್ಳಿಬಿಡುತ್ತೆ. ರೋಹನ್ ಕಾಪಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅಷ್ಟರಲ್ಲೇ ಕಿರಣ್ ಕೆಳಗಡೆ ಬಿದ್ದು ಅವನ ಕಾಲುಗಳೆರಡು ಮುರಿದು ತಲೆಗೆ ತುಂಬಾನೇ ಪೆಟ್ಟಾಗುತ್ತೆ. ರೋಹನ್ ತಕ್ಷಣ ಕಿರಣ್ ಅನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವನ ಮನೆಯವರಿಗೆ ಇನ್ಫಾರ್ಮ್ ಮಾಡ್ತಾನೆ. ಮಧು ಅಲ್ಲಿಗೆ ಬಂದಾಗ ರೋಹನ್ ತನ್ನ ಮನೆಯಲ್ಲಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಷ್ಟರಲ್ಲೇ ಕಿರಣ್ ನ ಮನೆಯವರು ಮನೆಯಲ್ಲಿ ಪಾರ್ಟಿ ಅಂತ ಅರೇಂಜ್ ಮಾಡಿ ನನ್ನ ಮಗ ಕಿರಣ್ ನನ್ನ ಮನೆಗೆ ಕರೆಸಿ ಅವನಿಗೆ ಡ್ರಿಂಕ್ಸ್ ಮಾಡಿಸಿ ಇಷ್ಟೆಲ್ಲ ಅನಾಹುತ ಆಗೋದಕ್ಕೆ ನೀನೇ ಕಾರಣ ಅಂತ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಮಧು ಜಗಳ ಬಿಡಿಸಿ ತಕ್ಷಣ ರೋಹನ್ಗೆ ಮನೆಗೆ ಹೋಗಿ ಆಮೇಲೆ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆ ದಿನ ರಾತ್ರಿ ರೋಹನ್ ಮಧುಗೆ ವೇಟ್ ಮಾಡ್ತಾ ಹಾಲ್ ನಲ್ಲಿ ಕೂತಿರುವಾಗ ಇವನ ರೂಮ್ ನಿಂದ ಕಾಲ್ಗೆಜ್ಜೆ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ಹೆದರಿಕೊಂಡ ರೋಹನ್ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡ್ಕೊಂಡು ತನ್ನ ರೂಮ್ ನ ಕಡೆ ಹೋಗ್ಬೇಕು ಅನ್ನುವಾಗ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಶಾಕಿಂಗ್ಲಿ ಇಷ್ಟು ದಿನ ಕಾಲ್ಗೆಜ್ಜೆ ಹಾಕಿಕೊಂಡು ಇವನಿಗೆ ತೊಂದರೆ ಕೊಡ್ತಿದ್ದ ಆ ಪ್ರೇತಾತ್ಮ ಕಣಿಯದ್ದಲ್ಲ, ಶಾಕಿಂಗ್ಲಿ ಒಬ್ಬ ಗಂಡಸಿನದ್ದು. ಮತ್ತಷ್ಟು ಬೆಚ್ಚಿ ಬಿದ್ದ ರೋಹನ್ ತಕ್ಷಣ ಕಿರುಚುತ್ತಾ ಹೊರಗಡೆ ಓಡಿ ಬರ್ತಾನೆ. ಹಾಗೂ ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಗ್ಗೆ ಮಧು ಇವನ ಮನೆಗೆ ಬಂದಿರ್ತಾನೆ. ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಸರ್ ನಾನು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ನನಗೆ ತೊಂದರೆ ಕೊಡ್ತಿರೋದು ಕಣಿಯ ಪ್ರೇತಾತ್ಮ ಅಲ್ಲ, ಬದಲಿಗೆ ಯಾರೋ ಗಂಡಸಿನ ಪ್ರೇತಾತ್ಮ. ಇವನ ಮಾತುಗಳನ್ನ ಕೇಳಿ ಮಧುಗೂ ಕೂಡ ಶಾಕ್ ಆಗಿ, ಸರ್ ಏನ್ ಹೇಳ್ತಿದ್ದೀರಾ, ನಿಮಗೆ ತೊಂದರೆ ಕೊಡ್ತಿರೋದು ಒಬ್ಬ ಗಂಡಸಿನ ಪ್ರೇತಾತ್ಮನ? ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇತ್ತೀಚೆಗೆ ಸತ್ತು ಹೋಗಿದ್ರ ಅಥವಾ ನೀವು ಯಾವ್ದಾದ್ರೂ ಸ್ಮಶಾನಕ್ಕೆ ಹೋಗಿದ್ರ ಅಂತ ವಿಚಾರಿಸ್ತಾನೆ. ಅದಕ್ಕೆ ರೋಹನ್, ಇಲ್ಲ ಸರ್ ಆ ರೀತಿ ಏನು ಕೂಡ ಆಗಿಲ್ಲ, ಆದ್ರೆ ಇತ್ತೀಚೆಗೆ ನಾನು ವಿಸಿಟ್ ಮಾಡಿದ ಒಂದೇ ಒಂದು ಮನೆ ಅಂದ್ರೆ ಅದು ಕಣಿಯ ಮನೆ. ಅಲ್ಲಿಂದ ಬರುವಾಗ ಕಣಿಯ ಯಾವ್ದಾದ್ರೂ ವಸ್ತುವನ್ನ ತೆಗೆದುಕೊಂಡು ಬಂದ್ರ ಅಂತ ವಿಚಾರಿಸಿದಾಗ ರೋಹನ್ಗೆ ತಾನು ಆಕೆ ಹೇರ್ ಪಿನ್ ಅನ್ನ ತೆಗೆದುಕೊಂಡು ಬಂದಿದ್ದು ನೆನಪಾಗಿ ಹೌದು ಅಂತ ಹೇಳ್ತಾನೆ. ಅದಕ್ಕೆ ಮಧು ಹೇಳ್ತಾನೆ, ಸರ್ ತುಂಬಾನೇ ದೊಡ್ಡ ತಪ್ಪನ್ನ ಮಾಡಿಬಿಟ್ರಿ, ಮೋಸ್ಟ್ಲಿ ನಿಮಗಾಗ್ತಿರುವ ತೊಂದರೆಗೆ ಅದೇ ಕಾರಣ ಅಂತ ಅನ್ನಿಸ್ತಿದೆ. ನಾನು ಈ ಹಿಂದೆ ನಿಮಗೆ ಹೇಳಿದ್ದೆ ಅಲ್ವಾ, ಯಾವುದಾದ್ರೂ ವ್ಯಕ್ತಿ ಸತ್ತಾಗ ಎಸ್ಪೆಷಲಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಆತ್ಮ ಮುಂದಿನ 11 ದಿನಗಳ ಕಾಲ ಭೂಮಿಯ ಮೇಲೇನೆ ಓಡಾಡ್ತಿರುತ್ತೆ. ತಮಗೆ ಇಷ್ಟವಾಗಿರುವ ವ್ಯಕ್ತಿಗಳ ಬಳಿ ಅಥವಾ ತಾವು ಇಷ್ಟಪಡ್ತಿದ್ದ ವಸ್ತುಗಳ ಬಳಿ ಆತ್ಮಗಳ ಪ್ರೆಸೆನ್ಸ್ ಆ ಸಮಯದಲ್ಲಿ ಜಾಸ್ತಿ ಇರುತ್ತೆ. ಆದ್ರೆ ನೀವು ಹೇಳ್ತಿರೋ ಪ್ರಕಾರ ಆತ್ಮ ಕಣಿಯದಲ್ಲ ಅನ್ನೋದಾದ್ರೆ ಆಕೆ ವಸ್ತುಗಳನ್ನ ಬೇರೆ ಯಾವುದೋ ಆತ್ಮ ಇಷ್ಟಪಡ್ತಿದೆ ಅಂತ ಅನ್ನಿಸ್ತಿದೆ. ಮೋಸ್ಟ್ಲಿ ನಿಮ್ಮನ್ನ ಫಾಲೋ ಮಾಡ್ತಿರುವ ಅಪ್ರೇತಾತ್ಮ ನಾವಿಬ್ಬರು ಈಗ ಮಾತನಾಡ್ತಿರೋದನ್ನ ಕೂಡ ಕೇಳಿಸಿಕೊಳ್ತಿರ್ಬಹುದು ಅಂತ ಹೇಳ್ತಾನೆ. ಮುಂದುವರೆದು ನಿಮಗೆ ತೊಂದರೆ ಕೊಡ್ತಿರುವ ಆ ಗಂಡಸಿನ ಪ್ರೇತಾತ್ಮ ಯಾರದ್ದು, ಅದಕ್ಕೂ ಹಾಗೂ ಕಣಿಗೂ ಇದ್ದ ಕನೆಕ್ಷನ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು, ಇಲ್ಲಾಂದ್ರೆ ನಿಮ್ಮ ಜೀವಕ್ಕೇನೆ ಅಪಾಯ ಅಂತ ಅವನನ್ನ ಕರೆದುಕೊಂಡು ಕಣಿಯ ಮನೆಗೆ ಬರ್ತಾನೆ. ರೋಹನ್ ತೆಗೆದುಕೊಂಡಿದ್ದ ಕಣಿಯ ಹೇರ್ ಪಿನ್ ಅನ್ನ ವಾಪಸ್ ಅದೇ ಜಾಗದಲ್ಲಿ ಇಡೋದಕ್ಕೆ ಹೇಳ್ತಾನೆ. ಈಗ ಮಧು ಕಣಿಯ ರೂಮ್ ಅನ್ನ ಚೆಕ್ ಮಾಡ್ತಿದ್ದಾಗ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತಾನೆ. ಅದೇನಂದ್ರೆ ಕಣಿಯೊಬ್ಬಳು ಭರತನಾಟ್ಯಂ ಡ್ಯಾನ್ಸರ್ ಆಗಿದ್ದು ತನ್ನ ಕಾಲ್ಗೆಜ್ಜೆಗಳನ್ನ ತುಂಬಾನೇ ಇಷ್ಟಪಡ್ತಿರ್ತಾಳೆ. ರೂಮ್ ನಲ್ಲಿ ಎಲ್ಲ ವಸ್ತುಗಳು ಹಾಗೆ ಇರುತ್ತವೆ, ಆದ್ರೆ ಆಕೆ ಯೂಸ್ ಮಾಡ್ತಿದ್ದ ಕಾಲ್ಗೆಜ್ಜೆಗಳು ಮಾತ್ರ ಮಿಸ್ ಆಗಿರುತ್ತವೆ. ಮಧು ರೋಹನ್ ಅನ್ನ ವಿಚಾರಿಸ್ತಾನೆ, ಆದ್ರೆ ರೋಹನ್ಗೆ ಕಣಿ ತನ್ನನ್ನ ಬಿಟ್ರೆ ಬೇರೆ ಯಾವ ಹುಡುಗನ ಜೊತೆ ಮಾತನಾಡಿದ್ದು ಕೂಡ ನೆನಪಿರೋದಿಲ್ಲ. ಈಗ ಕಣಿ ಬದುಕಿದ್ದಾಗ ಮನೆ ಕೆಲಸದಾಕೆ ಎಲ್ಸಮ್ಮ ಆಕೆ ಜೊತೆ ಕ್ಲೋಸ್ ಆಗಿದ್ಲು ಅಂತ ಗೊತ್ತಾಗಿ ಆಕೆಗೆ ಏನಾದ್ರೂ ವಿಷಯ ಗೊತ್ತಿರಬಹುದಾ ಅಂತ ವಿಚಾರಿಸೋದಕ್ಕೆ ಆಕೆ ಮನೆಗೆ ಬರ್ತಾರೆ.
ವಿಚಾರಿಸಿದಾಗ ಎಲ್ಸಮ್ಮ ಹೇಳೋದೇನಂದ್ರೆ, ಸರ್ ಕಣಿ ತುಂಬಾನೇ ಒಳ್ಳೆ ಹುಡುಗಿ, ಆಕೆ ಯಾರ ಜೊತೆ ಕೂಡ ರಿಲೇಶನ್ಶಿಪ್ ನಲ್ಲಿ ಇದ್ಲು ಅಂತ ನನಗೆ ಅನ್ನಿಸ್ತಿಲ್ಲ. ಕಣಿ ಯಾವಾಗ್ಲೂ ತನ್ನ ಕಾಲೇಜ್ ಆಯ್ತು, ತನ್ನ ಭರತನಾಟ್ಯಂ ಆಯ್ತು ಅಂತ ತನ್ನ ಪಾಡಿಗೆ ತಾನು ಇರ್ತಿದ್ಲು. ಆದ್ರೆ ಆ ಮನೆಗೆ ಯಾರದೋ ಶಾಪ ತಟ್ಟಿದೆ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಮೊದಲಿಗೆ ಕಣಿ ಸತ್ತು ಹೋದ್ಲು, ಈಗ ನೋಡಿದ್ರೆ ಅವಳ ತಮ್ಮ ಕಿರಣ್ ಸಾವೋ ಬದುಕಿನ ಮಧ್ಯ ಹೋರಾಡ್ತಿದ್ದಾನೆ. ಈಗ ರೋಹನ್ ಇದೆಲ್ಲ ಸರಿಯಾಗೋವರೆಗೂ ಅಮ್ಮನೆಯಲ್ಲಿ ವಾಸ ಮಾಡೋದು ಬೇಡ ಅಂತ ತನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡು ಬೇರೊಂದು ರೂಮ್ ನಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಮಧು ಮನೆಗೆ ಹೋಗಿ ಊಟ ಮಾಡ್ತಿರುವಾಗ ಅವನ ಮನೆಯ ಕಿಟಕಿಗಳು ಹಾಗೂ ಬಾಗಿಲುಗಳು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತವೆ. ಮಧು ತನಗಿರುವ ಶಕ್ತಿನ ಯೂಸ್ ಮಾಡ್ಕೊಂಡು ಅಬ್ಸರ್ವ್ ಮಾಡಿದಾಗ ಮನೆಯ ಮೇನ್ ಡೋರ್ ನಿಂದ ಯಾರೋ ಒಳಗಡೆ ಎಂಟರ್ ಆಗ್ತಿರುವ ರೀತಿ ಫೀಲ್ ಆಗುತ್ತೆ. ಹಾಗೂ ತನ್ನ ಮುಂದೆ ಇರುವ ಚೇರ್ ಆಟೋಮೆಟಿಕ್ ಆಗಿ ಮೂವ್ ಆಗಿ ಅದರ ಮೇಲೆ ಯಾರೋ ಬಂದು ಕೂತಿರುವ ರೀತಿ ಅನ್ನಿಸುತ್ತೆ. ಒಂದೇ ಸರಿ ಬೆಚ್ಚಿ ಬಿದ್ದ ಮಧು ತಕ್ಷಣ ದೇವರ ಕೋಣೆಗೆ ಓಡಿ ಹೋಗಿ ಡೋರ್ ಗಳನ್ನ ಲಾಕ್ ಮಾಡಿಕೊಳ್ತಾನೆ. ಬಾಗಿಲ ಗ್ಯಾಪ್ ನ ಮೂಲಕ ಹೊರಗಡೆ ಇಣುಕಿ ನೋಡಿದಾಗ ಶಾಕಿಂಗ್ಲಿ ರೋಹನ್ನ ಮನೆಯಲ್ಲಿ ಕೇಳಿಸುತ್ತಿದ್ದ ಅದೇ ಕಾಲ್ಗೆಜ್ಜೆ ಶಬ್ದಗಳು ಇವನಿಗೂ ಕೇಳಿಸೋದಕ್ಕೆ ಶುರುವಾಗುತ್ತೆ. ಆ ಪ್ರೇತಾತ್ಮ ಹತ್ತಿರ ಬಂದು ಬಾಗಿಲನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಅದು ದೇವರ ಕೋಣೆಯಾಗಿದ್ದ ಕಾರಣ ತಕ್ಷಣ ಅಲ್ಲಿಂದ ಹೊರಟು ಹೋಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮಧು ರೋಹನ್ ಅನ್ನ ಕರೆದುಕೊಂಡು ಕಣಿ ಭರತನಾಟ್ಯಂ ಪ್ರಾಕ್ಟೀಸ್ ಮಾಡ್ತಿದ್ದ ಸ್ಕೂಲ್ ಬಳಿ ಬಂದಿರ್ತಾನೆ. ಕಣಿಯ ಒಬ್ಬಳು ಬೆಸ್ಟ್ ಫ್ರೆಂಡ್ ಅನ್ನ ವಿಚಾರಿಸಿದಾಗ ಆಕೆ ಒಂದು ಇನ್ಸಿಡೆಂಟ್ ಅನ್ನ ಶೇರ್ ಮಾಡ್ತಾಳೆ. ಸರ್, ಒಂದು ದಿನ ಕಣಿ ಇದ್ದಕ್ಕಿದ್ದ ಹಾಗೆ ಭರತನಾಟ್ಯಂ ಪ್ರಾಕ್ಟೀಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ಲು. ವಿಚಾರಿಸಿದಾಗ ನನಗೆ ಇಂಟ್ರೆಸ್ಟ್ ಇಲ್ಲ, ಇನ್ ಮುಂದೆ ಭರತನಾಟ್ಯಂ ಪ್ರಾಕ್ಟೀಸ್ ಮಾಡೋದಿಲ್ಲ ಅಂತ ಹೇಳಿದ್ಲು. ಆದ್ರೆ ಕಣಿ ಆ ರೀತಿ ಹೇಳೋದಕ್ಕೂ ಕೆಲವು ದಿನಗಳ ಮುಂಚೆ ಒಂದು ಇನ್ಸಿಡೆಂಟ್ ನಡೆದಿತ್ತು. ಆ ದಿನ ತುಂಬಾನೇ ಜೋರಾಗಿ ಮಳೆ ಬರ್ತಿತ್ತು ಅಂತ ನಾವು ಇಲ್ಲೇ ಇದ್ದ ಒಂದು ಜೆರಾಕ್ಸ್ ಅಂಗಡಿಯ ಬಳಿ ಹೋಗಿ ನಿಂತಿದ್ವಿ. ಆಗ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗ ಕಣಿಯನ್ನ ತುಂಬಾನೇ ವಿಚಿತ್ರವಾಗಿ ನೋಡ್ತಿದ್ದ. ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗಿ ತಕ್ಷಣ ಅಲ್ಲಿಂದ ಹೊರಟು ಬಂದ್ವಿ. ಅದಾಗಿ ಮರುದಿನ ನೋಡಿದ್ರೆ ಆ ವ್ಯಕ್ತಿ ಇಲ್ಲಿಗೆ ಬಂದು ಗೇಟ್ ಬಳಿ ಕಣಿಗಾಗಿ ವೇಟ್ ಮಾಡ್ತಾ ನಿಂತಿದ್ದ. ಆತ ನೋಡೋದಕ್ಕೆ ತುಂಬಾನೇ ಡೇಂಜರಸ್ ಅನ್ಸಿ ತಕ್ಷಣ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ದೆ. ಆದ್ರೆ ಕಣಿನೆ ಇಷ್ಟು ಸಣ್ಣ ವಿಷಯವನ್ನ ದೊಡ್ಡದು ಮಾಡೋದು ಬೇಡ, ಅವನನ್ನ ಇಗ್ನೋರ್ ಮಾಡಿದ್ರೆ ಅವನೇ ಸುಮ್ಮನಾಗ್ತೇನೆ ಅಂತ ಹೇಳಿದ್ಲು. ತಕ್ಷಣ ಇಬ್ಬರು ಆ ಹುಡುಗಿ ಹೇಳಿದ ಜೆರಾಕ್ಸ್ ಅಂಗಡಿಯ ಬಳಿ ಬಂದು ಆ ವ್ಯಕ್ತಿಯ ಬಗ್ಗೆ ವಿಚಾರಿಸ್ತಾರೆ. ಅಂಗಡಿಯ ಓನರ್ ಹೇಳೋದನಂದ್ರೆ, ನೀವು ಕೇಳ್ತಿರೋದು ಮೋಸ್ಟ್ಲಿ 6 ತಿಂಗಳ ಹಿಂದೆ ನನ್ನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಫಿಲಿಪ್ ನ ಬಗ್ಗೆ ಅನ್ಸುತ್ತೆ. ಆಗ ನನ್ನ ಅಂಗಡಿಗೆ ಯಾವ ಕೆಲಸಗಾರನ ಅವಶ್ಯಕತೆ ಕೂಡ ಇರ್ಲಿಲ್ಲ. ಆದ್ರೆ ಹತ್ತಿರದ ಚರ್ಚ್ ನ ಫಾದರ್ ಫಿಲಿಪ್ ನನ್ನ ಕರೆದುಕೊಂಡು ಬಂದು ನನ್ನ ಅಂಗಡಿಗೆ ಕೆಲಸಕ್ಕೆ ಸೇರಿಸಿದ್ರು. ಆ ಫಿಲಿಪ್ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ. ನನ್ನ ಅಂಗಡಿಯಲ್ಲಿ ಕೇವಲ 2 ತಿಂಗಳು ಮಾತ್ರನೇ ಕೆಲಸ ಮಾಡ್ದ. ನಂತರ ಅವನ ಫ್ರೆಂಡ್ ನಿಂದ ಗೊತ್ತಾಯ್ತು ಫಿಲಿಪ್ ಈಗ ಸೌದಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ. ತಕ್ಷಣ ಮಧು ತನಗೆ ಗೊತ್ತಿದ್ದ ಸೌದಿ ಜಾಬ್ ಕನ್ಸಲ್ಟೆನ್ಸಿ ಏಜೆಂಟ್ ನನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಆಗಲೇ ಇಬ್ಬರಿಗೂ ಗೊತ್ತಾಗುತ್ತೆ ಆ ಮನೆ ಕೆಲಸದಾಕೆ ಎಲ್ಸಮ್ಮನ ಮಗ ಮನು ಕೂಡ ಸೌದಿ ಅರೇಬಿಯಾಗೆ ಕೆಲಸಕ್ಕೆ ಹೋಗಿದ್ದಾನೆ ಅಂತ. ಈಗ ರೋಹನ್ ಹೇಳ್ತಾನೆ, ಸರ್ ನೀವೊಂದು ಕೆಲಸ ಮಾಡಿ, ನೀವು ಚರ್ಚ್ಗೆ ಹೋಗಿ ಎನ್ಕ್ವೈರಿ ಮಾಡಿ, ನಾನು ಎಲ್ಸಮ್ಮನ ಮನೆಗೆ ಹೋಗಿ ವಿಚಾರಿಸ್ತೀನಿ ಅಂತ ಹೊರಡ್ತಾನೆ. ಸರಿ ಅಂತ ಮಧು ಚರ್ಚ್ ನ ಫಾದರ್ ಬಳಿ ಹೋಗಿ ವಿಚಾರಿಸಿದಾಗ ಅವರು ಹೇಳೋದೇನೆಂದ್ರೆ, ಸರ್ ಫಿಲಿಪ್ ತುಂಬಾನೇ ವಿಚಿತ್ರ ಕ್ಯಾರೆಕ್ಟರ್ ನ ವ್ಯಕ್ತಿಯಾಗಿದ್ದ. ಆತ ಪ್ರತಿ ವಾರ ಮಿಸ್ ಮಾಡದೆ ಚರ್ಚ್ಗೆ ಬಂದು ಪ್ರೇಯರ್ ಮಾಡಿ ನಂತರ ಎಲ್ಲರಿಗೂ ಹಾಡನ್ನ ಹಾಡ್ತಿದ್ದ. ಆತ ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸವನ್ನ ಬಿಟ್ಟ ನಂತರ ನಾನೇ ಅವನನ್ನ ಸೌದಿಗೆ ಹೋಗಿ ಕೆಲಸ ಮಾಡು ಅಂತ ರೆಫರ್ ಮಾಡಿದೆ. ಸರಿ, ಆ ಫಿಲಿಪ್ ನ ಫೋಟೋ ಇದ್ರೆ ತೋರಿಸಿ ಅಂತ ಕೇಳಿದಾಗ ಆ ಫಾದರ್ ಒಂದು ಗ್ರೂಪ್ ಫೋಟೋವನ್ನ ತೋರಿಸ್ತಾನೆ. ಈ ಕಡೆ ರೋಹನ್ ಎಲ್ಸಮ್ಮನ ಮನೆಗೆ ಹೋಗಿ ಅವನ ಮಗ ಮನು ಬಗ್ಗೆ ವಿಚಾರಿಸಿ ಅವನ ನಂಬರ್ ಇದ್ರೆ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಎಲ್ಸಮ್ಮ, ಸರ್ ನನ್ನ ಮಗನ ನಂಬರ್ ಇಲ್ಲ, ಆತ ಯಾವಾಗಲೂ ಬೇರೆ ಬೇರೆ ನಂಬರ್ ಗಳಿಂದ ಕಾಲ್ ಮಾಡ್ತಿರ್ತಾನೆ. ಸರಿ, ನಿಮ್ಮ ಮಗನನ್ನ ಸೌದಿಗೆ ಕೆಲಸಕ್ಕೆ ಕಳುಹಿಸಿಕೊಟ್ಟಿರುವ ಆ ಏಜೆಂಟ್ ನ ನಂಬರ್ ನಾದ್ರೂ ಕೊಡಿ ಅಂತ ಕೇಳ್ತಾನೆ. ಎಲ್ಸಮ್ಮ ಸರಿ ಅಂತ ನಂಬರ್ ತರೋದಕ್ಕೆ ಒಳಗಡೆ ಹೋದಾಗ ರೋಹನ್ಗೆ ಅನುಮಾನ ಬಂದು ಅವಳ ಮನೆಯ ಒಳಗಡೆ ಬರ್ತಾನೆ. ಸ್ನೇಹಿತರೆ, ಈಗಲೇ ರಿವೀಲ್ ಆಗುವ ಒಂದು ಟ್ವಿಸ್ಟ್ ಏನಂದ್ರೆ ಎಲ್ಸಮ್ಮನ ಮಗ ಮನುನ ಮತ್ತೊಂದು ಹೆಸರೇ ಫಿಲಿಪ್ ಅಂತ. ಆ ಕಡೆ ಚರ್ಚ್ಗೆ ಹೋದ ಮಧುಗೂ ಕೂಡ ಮನುನೆ ಫಿಲಿಪ್ ಅಂತ ಗೊತ್ತಾಗ್ತಿದ್ದ ಹಾಗೆ ಶಾಕ್ ಆಗಿ ತಕ್ಷಣವೇ ರೋಹನ್ ಅನ್ನ ಹುಡುಕಿಕೊಂಡು ಬರ್ತಾನೆ. ಈ ಕಡೆ ರೋಹನ್ ಎಲ್ಸಮ್ಮಗೆ ಗೊತ್ತಾಗದ ಹಾಗೆ ಅವಳ ಮಗನ ರೂಮ್ಗೆ ಹೋಗಿ ನೋಡಿದಾಗ ನಾವು ಕೂಡ ಶಾಕ್ ಆಗುವ ಒಂದು ದೃಶ್ಯ ಕಾಣಿಸುತ್ತೆ. ಸ್ನೇಹಿತರೆ, ಫಿಲಿಪ್ ಸತ್ತು ಹೋಗಿ ಅವನ ಕೊಳಿತು ಹೋಗಿರುವ ದೇಹ ಬೆಡ್ ನ ಮೇಲೆ ಇರುತ್ತೆ. ಹಾಗೂ ಆ ದೇಹದ ಕಾಲುಗಳಿಗೆ ಕಣಿ ಹಾಕಿಕೊಳ್ತಿದ್ದ ಗೆಜ್ಜೆಗಳನ್ನ ಅವನ ತಾಯಿ ಎಲ್ಸಮ್ಮ ಕಟ್ಟಿರ್ತಾಳೆ. ಸ್ನೇಹಿತರೆ, ಅಸಲಿಗೆ ತನ್ನ ಮಗ ಸತ್ತ ನಂತರ ಎಲ್ಸಮ್ಮ ಆತ ಸೌದಿಗೆ ಕೆಲಸಕ್ಕೆ ಹೋಗಿದ್ದಾನೆ ಅಂತ ಸುಳ್ಳು ಹೇಳಿರ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಎಲ್ಸಮ್ಮನ ಮಗ ಫಿಲಿಪ್ಗೆ ಹೊಟ್ಟೆಯ ಕ್ಯಾನ್ಸರ್ ಆಗಿ ಆತ ಕಣಿ ಸಾಯೋದಕ್ಕೂ ಮುಂಚೆನೆ ಸತ್ತು ಹೋಗಿರ್ತಾನೆ. ಹೀಗೆ ರೋಹನ್ ಶಾಕ್ ಆಗಿ ಆ ಡೆಡ್ ಬಾಡಿಯನ್ನ ನೋಡ್ತಿರುವಾಗ ಹಿಂದಿನಿಂದ ಬಂದ ಎಲ್ಸಮ್ಮ ರೋಹನ್ನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾಳೆ.
ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ರೋಹನ್ಗೆ ವಾಪಸ್ ಪ್ರಜ್ಞೆ ಬಂದಾಗ ಎಲ್ಸಮ್ಮ ವಿಚಿತ್ರವಾಗಿ ನಗುತ್ತಾ ತನ್ನ ಮಗ ಬದುಕಿದ್ದಾನೆ ಅಂತ ಅವನ ಡೆಡ್ ಬಾಡಿಯ ಮುಂದೆ ಕೂತು ಮಾತನಾಡ್ತಿರ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ನಡೆದದ್ದೇನು ಅಂದ್ರೆ ಇವಳ ಮಗ ಫಿಲಿಪ್ ಕಣಿಯನ್ನ ಒನ್ ಸೈಡೆಡ್ ಆಗಿ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ. ಹಲವು ಬಾರಿ ತನ್ನ ಪ್ರೀತಿಯನ್ನ ಕಣಿಗೆ ಹೇಳಿಕೊಳ್ಬೇಕು ಅಂತ ಹೋಗಿರ್ತಾನೆ. ಆದ್ರೆ ಅವರು ತುಂಬಾನೇ ಶ್ರೀಮಂತರಾಗಿದ್ದ ಕಾರಣ ಎಲ್ಲಿ ರಿಜೆಕ್ಟ್ ಮಾಡಿ ಬಿಡ್ತಾಳೋ ಅಂತ ಹೆದರಿಕೊಂಡು ಸುಮ್ಮನಾಗ್ತಿರ್ತಾನೆ. ಆ ಕಡೆ ಕಣಿಗೆ ನೋಡಿದ್ರೆ ಈತ ತಮ್ಮ ಮನೆಯಲ್ಲಿ ಮನೆ ಕೆಲಸ ಮಾಡುವ ಎಲ್ಸಮ್ಮನ ಮಗ ಅಂತ ಕೂಡ ಗೊತ್ತಿರೋದಿಲ್ಲ. ಪ್ರತಿದಿನವೂ ಕಣಿಯನ್ನ ನೋಡೋದಕ್ಕೆ ಇಷ್ಟಪಡ್ತಿದ್ದ ಫಿಲಿಪ್ ತಾನು ಸಾಯುವಾಗ್ಲೂ ಕೂಡ ತನ್ನ ರೂಮ್ನ ಕಿಟಕಿಯಿಂದ ಆಕೆಯನ್ನೇ ನೋಡ್ತಿರ್ತಾನೆ. ಸಾಯುವಾಗ ತನ್ನ ತಾಯಿ ಬಳಿ ಅಳುತ್ತಾ, ಅಮ್ಮ, ನನಗೆ ಕಣಿಯನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟವಾಗ್ತಿಲ್ಲ. ನಾನು ಸತ್ತ ನಂತರ ಕೂಡ ಆಕೆ ಜೊತೆನೆ ಇರ್ಬೇಕು. ಆಕೆ ಪ್ರತಿಯೊಂದು ವಸ್ತುವನ್ನ ಕೂಡ ನನಗೆ ತಂದು ಕೊಡು ಅಂತ ರಿಕ್ವೆಸ್ಟ್ ಮಾಡಿರ್ತಾನೆ. ಸರಿ ಅಂತ ಎಲ್ಸಮ್ಮ ತನ್ನ ಮಗನ ಕೊನೆಯ ಆಸೆಯನ್ನ ಈಡೇರಿಸೋದಕ್ಕೆ ಅವಳ ಒಂದೊಂದೇ ವಸ್ತುಗಳನ್ನ ಆಕೆಗೆ ಗೊತ್ತಾಗದ ಹಾಗೆ ಕದ್ದು ತಂದು ಕೊಡ್ತಾಳೆ. ಎಲ್ಸಮ್ಮ ತನ್ನ ಮಗ ಸಾಯುವ ಕೊನೆ ಸಮಯದಲ್ಲಿ ಆತ ಖುಷಿ ಪಡ್ಲಿ ಅಂತ ಕಣಿಯ ಕಾಲ್ಗೆಜ್ಜೆಗಳನ್ನ ಕದ್ದು ತಂದು ಅವನ ಕಾಲಿಗೆ ಕಟ್ಟಿರ್ತಾಳೆ. ಹೀಗೆ ಸ್ವಲ್ಪ ಸಮಯದ ನಂತರ ಫಿಲಿಪ್ ಸತ್ತೋಗಿರ್ತಾನೆ. ಆದ್ರೆ ಆ ಶಾಕ್ ನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗದೆ ಎಲ್ಸಮ್ಮ ಹುಚ್ಚಿ ರೀತಿ ಬಿಹೇವ್ ಮಾಡ್ತಾ ಅವನ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡದೆ ಮನೆಯಲ್ಲೇ ಇಟ್ಟುಕೊಂಡಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಮಧು ರೋಹನ್ ಅನ್ನ ಹುಡುಕಿಕೊಂಡು ಎಲ್ಸಮ್ಮನ ಮನೆಯ ಬಳಿ ಬಂದಾಗ ಆಕೆ ಮನೆಯ ಹಿಂದೆ ಒಂದು ದೊಡ್ಡ ಗುಂಡಿಯನ್ನ ತೋಡ್ತಿರ್ತಾಳೆ. ಈಕೆ ಖಂಡಿತ ರೋಹನ್ಗೆ ಏನಾದ್ರೂ ಮಾಡಿರ್ಬಹುದು ಅಂತ ಅನುಮಾನ ಬಂದು ತಕ್ಷಣ ಒಳಗಡೆ ಬಂದು ನೋಡಿದಾಗ ಪ್ರಜ್ಞೆ ತಪ್ಪಿ ಬಿದ್ದಿರುವ ರೋಹನ್ ಕಾಣಿಸುತ್ತಾನೆ. ತಕ್ಷಣ ಅವನಿಗೆ ಎಚ್ಚರ ಮಾಡಿ ರೋಹನ್ ಆದಷ್ಟು ಬೇಗ ಫಿಲಿಪ್ನ ಕಾಲಿನಲ್ಲಿರುವ ಆ ಕಾಲ್ಗೆಜ್ಜೆಗಳನ್ನ ತೆಗಿಬೇಕು. ಕಣಿಯ ಕಾಲ್ಗೆಜ್ಜೆಗಳೇ ಇವನ ಆತ್ಮ ಇಲ್ಲಿಂದ ಹೋಗದ ಹಾಗೆ ತಡೆದು ನಿಲ್ಲಿಸ್ತಿರೋದು. ಇಬ್ಬರು ಆ ಗೆಜ್ಜೆಗಳನ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ದೇಹ ಡಿಕಂಪೋಸ್ ಆಗಿದ್ದ ಕಾರಣ ಗೆಜ್ಜೆಗಳು ಕಾಲಿಗೆ ತುಂಬಾನೇ ಟೈಟ್ ಆಗಿ ಕಚ್ಚಿಕೊಂಡಿರುತ್ತವೆ. ಈಗ ಕಾಲುಗಳನ್ನ ಕತ್ತರಿಸಿನೇ ಆ ಗೆಜ್ಜೆಗಳನ್ನ ಹೊರಗಡೆ ತೆಗಿಬೇಕು ಅಂತ ರೋಹನ್ ಕಿಚನ್ಗೆ ಹೋಗಿ ಚಾಕುವನ್ನ ಹುಡುಕ್ತಿರ್ತಾನೆ. ಅಷ್ಟರಲ್ಲೇ ಶಬ್ದ ಕೇಳಿ ಒಳಗಡೆ ಬಂದ ಎಲ್ಸಮ್ಮ ರೋಹನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ರೂಮ್ ನ ಒಳಗಡೆ ಇದ್ದ ಮಧುನ ಮೇಲೂ ಕೂಡ ಆ ಫಿಲಿಪ್ ನ ಆತ್ಮ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೊರಗಡೆ ರೋಹನ್ ತುಂಬಾ ಹೊತ್ತು ಎಲ್ಸಮ್ಮನ ಜೊತೆ ಫೈಟ್ ಮಾಡಿ ಕೊನೆಗೂ ಒಳಗಡೆ ಬರ್ತಾನೆ. ತಕ್ಷಣ ಅಲ್ಲೇ ಇದ್ದ ಒಂದು ಮಚ್ಚನ್ನ ತೆಗೆದುಕೊಂಡು ಫಿಲಿಪ್ ನ ಡೆಡ್ ಬಾಡಿಯ 2 ಕಾಲ್ಗಳನ್ನು ಕತ್ತರಿಸಿ ಬಿಡುತ್ತಾನೆ. ನಂತರ 2 ಕಾಲ್ಗೆಜ್ಜೆಗಳನ್ನು ಫಿಲಿಪ್ ನ ಕಾಲುಗಳ ಸಮೇತನೆ ಅಲ್ಲಿ ಉರಿಯುತ್ತಿದ್ದ ಬೆಂಕಿಯ ಒಳಗಡೆ ಎಸೆದು ಬಿಡುತ್ತಾನೆ. ಹೀಗೆ ಆ ಗೆಜ್ಜೆಗಳು ಬೆಂಕಿಯಲ್ಲಿ ಸುಡ್ತಿದ್ದ ಹಾಗೆ ಫಿಲಿಪ್ ನ ಪ್ರೇತಾತ್ಮ ಅಲ್ಲಿಂದ ಹೊರಟು ಹೋಗುತ್ತೆ. ರೋಹನ್ ಹಾಗೂ ಮಧು ಎಲ್ಸಮ್ಮನಿಗೆ ಮೆಂಟಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡಿಕೊಂಡು ಆಕೆಯನ್ನ ಕಾಪಾಡ್ತಾರೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಚಿತ್ರದ ಎಂಡ್ಸಿನಲ್ಲಿ ಮಧು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಕೆಲಸ ಮಾಡ್ತಿರುವಾಗ ಅವನನ್ನ ಹುಡುಕಿಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ. ಸರ್, ನಿಮ್ಮ ತಂದೆಯವರು ನಮ್ಮ ಫ್ಯಾಮಿಲಿಗೆ ತುಂಬಾನೇ ಪರಿಚಯ ಇದ್ರು. ಅವರು ಬದುಕಿದ್ದಾಗ ಭೂತ ಪ್ರೇತಗಳಿಂದ ಕಷ್ಟಪಡ್ತಿರೋರಿಗೆ ತುಂಬಾನೇ ಸಹಾಯ ಮಾಡ್ತಿದ್ರು. ಮನೆಗೆ ಹೋದಾಗ ನಿಮ್ಮ ತಂದೆ ತೀರಿ ಹೋಗಿದ್ದಾರೆ ಹಾಗೂ ಅವರ ರೀತಿನೇ ನಿಮಗೂ ಕೂಡ ವಿಶೇಷವಾದ ಶಕ್ತಿಗಳು ಇದೆ ಅಂತ ನಿಮ್ಮ ತಾಯಿಯ ಮೂಲಕ ಗೊತ್ತಾಯಿತು. ಸರ್, ನಮ್ಮ ಫ್ಯಾಮಿಲಿಯಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಎದುರಾಗಿದೆ. ದಯವಿಟ್ಟು ನೀವು ನನ್ನ ಜೊತೆ ಬಂದು ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಮಧು ಸರಿ, ಈ ಸಂಡೇ ಬರ್ತೀನಿ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳುಹಿಸಿ ಕೊಡ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ರೋಹನ್ ಬರ್ತಾನೆ. ಸರ್, ನನಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ನಾನು US ಗೆ ಹೋಗಿ ನನ್ನ ತಂದೆ ಹಾಗೂ ಅಕ್ಕನ ಜೊತೆ ಸೆಟಲ್ ಆಗ್ಬೇಕು ಅಂತ ಅಂದುಕೊಂಡಿದ್ದೀನಿ. ಈ ದಿನ ರಾತ್ರಿನೇ US ಗೆ ಹೋಗ್ತಿದ್ದೀನಿ. ಆಗಾಗ ಕಾಲ್ ಮಾಡ್ತಿರ್ತೀನಿ ಅಂತ ಹೇಳಿ ಮನೆಗೆ ಬಂದು ಲಗೇಜ್ ಗಳನ್ನ ಪ್ಯಾಕ್ ಮಾಡಿಕೊಳ್ತಿರುವಾಗ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ರೋಹನ್ ಕಣಿಯ ಮನೆಗೆ ಹೋದಾಗ ತಾನು ತಂದಿದ್ದ ಆಕೆ ಹೇರ್ ಪಿನ್ ಅನ್ನ ಯಾವ ಜಾಗದಲ್ಲಿ ಇತ್ತೋ ಅಲ್ಲೇ ಇಟ್ಟು ಬಂದಿದ್ದ ಅಲ್ವಾ. ಶಾಕಿಂಗ್ಲಿ ಕಣಿಯ ಹೇರ್ ಪಿನ್ ವಾಪಸ್ ಇವನ ಬೆಡ್ ನ ಮೇಲೆ ಬಿದ್ದಿರುತ್ತೆ. ಹೆದರಿಕೊಂಡ ರೋಹನ್ ಕಣಿಯ ಹೇರ್ ಪಿನ್ ವಾಪಸ್ ಇಲ್ಲಿಗೆ ಹೇಗೆ ಬಂತು ಅಂತ ನೋಡ್ತಿರುವಾಗ ಬೆಡ್ ನ ಮೇಲೆ ಯಾರೋ ಕೂತಿರುವ ರೀತಿ ಮೂವ್ಮೆಂಟ್ ಆಗುತ್ತೆ. ತಕ್ಷಣ ಅಲ್ಲೇ ಇದ್ದ ಬೆಡ್ಶೀಟ್ ಅನ್ನ ಆ ಜಾಗದ ಕಡೆ ಎಸಿತಾನೆ. ಶಾಕಿಂಗ್ಲಿ ಈತ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಆ ಜಾಗದಲ್ಲಿ ನಿಜವಾಗಿಯೂ ಯಾರೋ ಕೂತಿರ್ತಾರೆ. ಮತ್ತಷ್ಟು ಹೆದರಿಕೊಂಡ ರೋಹನ್ ಆ ಬೆಡ್ಶೀಟ್ ಅನ್ನ ನಿಧಾನಕ್ಕೆ ಎಳಿತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಮೋಸ್ಟ್ಲಿ ಈ ಬಾರಿ ರೋಹನ್ಗೆ ತೊಂದರೆ ಕೊಡ್ತಿರುವ ಆ ಪ್ರೇತಾತ್ಮ ಕಣಿಯದ್ದೇ ಇರಬೇಕು. ಚಿತ್ರದ ಎಂಡಿಂಗ್ ನೋಡಿದ್ರೆ ಇದರ ಪಾರ್ಟ್ 2 ಕೂಡ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.